ದೇಶದಲ್ಲಿ ಹೆಮ್ಮಾರಿ ಇನ್ನೂ 5 ತಿಂಗಳವರೆಗೂ ಕೂಡ ತೊಲಗಲ್ವಾ? ಈ ಪ್ರಶ್ನೆ ಬಹಳ ಆತಂಕಕ್ಕೆ ಕಾರಣ ಆಗಿರೋದು. ಅದೇ ಕಾರಣಕ್ಕಾಗಿ ನವೆಂಬರ್ ವರೆಗೂ ಕೂಡ ಕೊರೋನಾ ಅಟ್ಟಹಾಸ ನಿಲ್ಲುವ ಲಕ್ಷಣಗಳು ಇಲ್ಲ ಅಂತಾನೆ ಹೇಳಲಾಗ್ತಾ ಇದೆ. ಜನರೇ ಹುಷಾರ್ ಅಂತ ಎಚ್ಚರಿಸಿದ್ರ ಪ್ರಧಾನಿ ಮೋದಿ. ದೇಶದಲ್ಲಿ ಹೆಮ್ಮಾರಿ ಇನ್ನೂ ಕೂಡ ನವೆಂಬರ್ ವರೆಗೂ ಇರುತ್ತಾ? ನವೆಂಬರ್ ವರೆಗೂ ಕೂಡ ಕೊರೋನಾ ಅಟ್ಟಹಾಸ ನಿಲ್ಲಲ್ವಾ? ಜನರೇ ಹುಷಾರ್ ಅಂತ ಹೇಳಿ ಪ್ರಧಾನಿ ಮೋದಿ ಎಚ್ಚರಿಸಿದ್ರ. ಕೊರೋನಾ ಕಟ್ಟಿ ಹಾಕೋದಿಕ್ಕೆ ಮತ್ತೆ ನರೇಂದ್ರ ಮೋದಿ 4 ಸೂತ್ರಗಳನ್ನ ಜನರ ಮುಂದಿಟ್ಟಿದ್ದಾರೆ. ಒಂದೊಂದು ಸೂತ್ರದ ಹಿಂದೆಯೂ ಒಂದೊಂದು ಮೆಸೇಜ್ ಇದೆ. ಅಷ್ಟಕ್ಕೂ ಪ್ರಧಾನಿ ಮೋದಿ ಕೊಟ್ಟ ಆ 4 ಸಂದೇಶ ಏನು ಅನ್ನೋದನ್ನ ನಾವು ನೋಡಬೇಕು. ಸೂತ್ರ 1ರ ಪ್ರಕಾರ ಎಚ್ಚರ ವಹಿಸಿ ಅಂತ ಜನರಿಗೆ ಸಂದೇಶವನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸೂತ್ರ 2ರ ಪ್ರಕಾರ ಕೊರೋನಾ ತಡೆಗಟ್ಟಲು ಔಷಧಿಯ ಅಭಿವೃದ್ಧಿ ಕೂಡ ಆಗ್ತಾ ಇದೆ ಅನ್ನುವ ಸಂದೇಶವನ್ನ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸೂತ್ರ 3 ಫ್ರೀ ರೇಷನ್, ಸೂತ್ರ 4 ನಮೋ ನೇಷನ್. ಆ 4 ಸೂತ್ರಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಹಾಗಾದ್ರೆ ನರೇಂದ್ರ ಮೋದಿ ಅವರ ಆ 4 ಸೂತ್ರಗಳು ಏನು, ಅದರ ಹಿಂದಿರುವ ಮೆಸೇಜ್ ಏನು ಅನ್ನೋದನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ. ಮೊದಲ ಸೂತ್ರ ಏನು ಅನ್ನೋದನ್ನ ನೋಡೋದಾದ್ರೆ, ಪ್ರಧಾನಿಗೂ ಜನರಿಗೂ ಒಂದೇ ನಿಯಮ. ಪ್ರಧಾನಿ ಜನಸಾಮಾನ್ಯರು, ಯಾವುದೇ ರೀತಿಯಾದಂತಹ ನಿಯಮದಲ್ಲಿ ಬದಲಾವಣೆ ಇಲ್ಲ. ಕೊರೋನಾ ನಿಯಮವನ್ನ ಎಲ್ಲರೂ ಕೂಡ ಪಾಲನೆ ಮಾಡಲೇಬೇಕಾಗತ್ತೆ. ಅದು ಪ್ರಧಾನಿ ಆಗಿರ್ಲಿ, ರಾಷ್ಟ್ರಪತಿ ಆಗಿರ್ಲಿ, ಜನಸಾಮಾನ್ಯ ಆಗಿರ್ಲಿ, ರೈತ ಆಗಿರ್ಲಿ. ಸೊ ಎಲ್ಲರೂ ಕೂಡ ಪಾಲನೆ ಮಾಡಲೇಬೇಕು. ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಜೊತೆಗೆ ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಮತ್ತು ಸ್ವಚ್ಛತೆಯ ವಿಚಾರವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತಿನ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು. ಬಹಳ ಇಂಪಾರ್ಟೆಂಟ್, ಮಾಸ್ಕ್, ಸಾಮಾಜಿಕ ಅಂತರ, ಸ್ವಚ್ಛತೆ ಇರಲೇಬೇಕು. ಈಗ ದೇಶದ ಜನರ ಹೊಣೆಗಾರಿಕೆ ಹೆಚ್ಚಾಗಿದೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ರು. ಹಾಗಾದ್ರೆ ಅವರ ಮಾತಿನ ಅರ್ಥ ಏನು ನೋಡಿ. भारत में गांव का प्रधान हो या देश का प्रधानमंत्री, कोई भी नियमों से ऊपर नहीं है. मास्क को लेकर, 2 गज की दूरी को लेकर, 20 सेकंड तक दिन में कई बार हाथ धोने को लेकर, ये 130 करोड़ देशवासियों के जीवन की रक्षा करने का अभियान है. भारत में भी स्थानीय प्रशासन को इसी चुस्ती से काम करना चाहिए. 1ನೇ ಸೂತ್ರವನ್ನ ನೋಡಿದ್ವಿ. 2ನೇ ಸೂತ್ರ ಏನಪ್ಪಾ ಅಂದ್ರೆ ಅದು ನಮೋ ಮೆಡಿಸಿನ್ ಸೂತ್ರ ಆಗಿದೆ. ಹಾಗಾದ್ರೆ ಆ ಸೂತ್ರದಲ್ಲಿ ಏನೇನ್ ಹೇಳಿದ್ದಾರೆ? ಹೆಚ್ಚು ಅಪಾಯ ಇರುವಂತಹ ಗುಂಪುಗಳನ್ನ ಗುರುತಿಸಬೇಕಾಗತ್ತೆ ಅನ್ನುವ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ಮೆಡಿಕಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಔಷಧಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೂತ್ರ 2ರಲ್ಲಿ ಎಲ್ಲರಿಗೂ ಕೂಡ ಎಲ್ಲಾ ಕಡೆಯೂ ಕೋವಿಡ್ ಲಸಿಕೆಯನ್ನ ಅವರು ಹಾಕಿಸಬೇಕು ಅನ್ನುವ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಕೋವಿಡ್ ಲಸಿಕೆ ಜನರ ಕೈಗೆಟಕುವ ದರದಲ್ಲಿರಬೇಕು. ಕೋವ್ಯಾಕ್ಸಿನ್ ಬಗ್ಗೆ ನಾವು ಮಾತನಾಡಬೇಕಾಗತ್ತೆ. ಈಗ ಅದರ ಬಗ್ಗೆ ಒಂದು ಆಶಾಭಾವನೆ ಜನರಲ್ಲಿ ಇದೆ. ಏನೋ ಉತ್ಪಾದನೆಯಿಂದ ಲಸಿಕೆ ಹಾಕುವವರೆಗೂ ಕೂಡ ಎಚ್ಚರಿಕೆ ಇರಬೇಕಾಗತ್ತೆ. ಬಹಳ ಇಂಪಾರ್ಟೆಂಟ್. ಏನೋ ಒಂದು ಸಿಕ್ತೋ, ಏನೋ ತೆಗೆದುಕೊಂಡ್ರು ಅಲ್ಲ, ಅಂತಹ ಒಂದು ಎಚ್ಚರಿಕೆಯನ್ನ ಇಟ್ಕೊಳ್ಬೇಕಾಗತ್ತೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಹಾಗಾದ್ರೆ ಪ್ರಧಾನಿ ಅವರ ಮಾತೇನು ನೋಡಿ. ಏನೋ ಈಗಾಗಲೇ ಪ್ರಧಾನಿ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಅದರಲ್ಲಿ ಮುಖ್ಯವಾಗಿ ಇವತ್ತು ಜನರ ಗಮನ ಸೆಳೆದಿದ್ದು ರೇಷನ್ ಸೂತ್ರ. ಆ ರೇಷನ್ ಸೂತ್ರದ ಪ್ರಕಾರ 80 ಕೋಟಿ ಜನರಿಗೆ ಉಚಿತ ಪಡಿತರ ವಿತರಣೆ ಮಾಡ್ತೀವಿ. ಎಲ್ಲಿವರೆಗೂ? ನವೆಂಬರ್ ವರೆಗೂ ಕೂಡ 80 ಕೋಟಿ ಜನರಿಗೆ ರೇಷನ್ ಅನ್ನ ಉಚಿತವಾಗಿ ವಿತರಣೆ ಮಾಡಲಾಗುತ್ತೆ. ಅದರ ಪ್ರಕಾರ ಒಂದು ಕುಟುಂಬಕ್ಕೆ 5 ಕೆಜಿ ಅಕ್ಕಿ ಅಥವಾ ಗೋಧಿ, ಒಂದು ಕುಟುಂಬಕ್ಕೆ 1 ಕೆಜಿ ಬೇಳೆ, 1 ಕೆಜಿ ಕಡಲೆಕಾಳು, ಇವೆಲ್ಲವನ್ನ ಕೂಡ ನವೆಂಬರ್ ವರೆಗೂ ಕೂಡ ನೀಡಲಾಗತ್ತೆ ಉಚಿತವಾಗಿ ಅಂತ ಹೇಳಿದ್ದಾರೆ. ಜುಲೈನಿಂದ ಸರಣಿ ಹಬ್ಬಗಳು ಕೂಡ ಇದೆ. ಹಬ್ಬಗಳ ವಿಚಾರವನ್ನ ಮೆನ್ಷನ್ ಮಾಡಿದ್ರು. ಹಾಗಾಗಿ ಖರ್ಚು ಕೂಡ ಜಾಸ್ತಿ ಆಗತ್ತೆ ಜನರಿಗೆ. ಹೀಗಾಗಿನೇ 80 ಕೋಟಿ ಜನರಿಗೆ ರೇಷನ್ ಅನ್ನ ಉಚಿತವಾಗಿ ನೀಡಲಾಗತ್ತೆ. ಶೀಘ್ರದಲ್ಲೇ ಒಂದು ದೇಶ ಒಂದು ರೇಷನ್ ಕಾರ್ಡ್ ಜಾರಿಗೆ ಬರಲಿದೆ. ಇದು ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಕೂಡ ಬಿಜೆಪಿಯ ಸರ್ಕಾರದ್ದು. ಅಂದ್ರೆ ನವೆಂಬರ್ ವರೆಗೂ ಕೂಡ ಕೊರೋನಾ ಸೋಂಕಿನ ಅಟ್ಟಹಾಸ ಕಡಿಮೆ ಆಗೋದಿಲ್ಲ ಅನ್ನುವ ಸಂದೇಶವನ್ನ ಪ್ರಧಾನಿ ಮೋದಿ ತುಂಬಾ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಸೊ ಮಾಸ್ಕ್ ಹಾಕಿ, ಸಾಮಾಜಿಕ ಅಂತರವನ್ನ ಪಾಲಿಸಲೇಬೇಕಾಗತ್ತೆ ಅನ್ನೋದನ್ನ ನಾವು ನೋಡಬೇಕು. ये फैसला लिया गया है
कि प्रधानमंत्री गरीब कल्याण अन्न योजना का विस्तार अब दिवाली और छठ पूजा तक यानी नवंबर महीने के आखिर तक कर दिया जाएगा। यानी 80 करोड़ लोगों को मुफ्त अनाज देने वाली ये योजना अब जुलाई, अगस्त, सितंबर, अक्टूबर, नवंबर में भी लागू रहेगी। सरकार द्वारा इन 5 महीनों के लिए 80 करोड़ से ज्यादा गरीब भाई बहनों को हर महीने परिवार के हर सदस्य को 5 किलो गेहूं या 5 किलो चावल मुफ्त मुहैया कराया जाएगा और साथ ही प्रत्येक परिवार को हर महीने 1 किलो चना भी मुफ्त दिया जाएगा। ಎಚ್ಚರಿಕೆಯ ಸಂದೇಶ ಕೊಟ್ಟರು, ಮೆಡಿಸಿನ್ ಸಂದೇಶವನ್ನ ಕೊಟ್ಟರು, ರೇಷನ್ನ ವಿಚಾರವನ್ನ ಹೇಳಿದ್ರು, ಮತ್ತೊಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು ನರೇಂದ್ರ ಮೋದಿ ಅವರು, ಅದು ನೇಷನ್ನ ಸೂತ್ರ. ಅದರಲ್ಲೂ ಕೂಡ ರೈತರ ವಿಚಾರವನ್ನ ಹೇಳಿದ್ರು. ಮಳೆಗಾಲ ಶುರುವಾಗ್ತಾ ಇದೆ, ಕೃಷಿಯಲ್ಲಿ ಆಲ್ರೆಡಿ ಈಗಾಗಲೇ ಕೆಲಸ ಕಾರ್ಯಗಳು ಆರಂಭ ಆಗ್ತಾ ಇದೆ. ಆದ್ರೆ ಬೇರೆ ಕ್ಷೇತ್ರಗಳಲ್ಲಿ ಅಷ್ಟು ಚಟುವಟಿಕೆಗಳು ಇಲ್ಲ. ರೈತರೇನೋ ತಮ್ಮ ತಮ್ಮ ಕೆಲಸವನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಬಟ್ ಬೇರೆ ಕ್ಷೇತ್ರಗಳನ್ನು ನೋಡಿದ್ರೆ ಅಷ್ಟು ಯಾವುದೇ ರೀತಿಯ ಚಟುವಟಿಕೆಗಳು ನಡೀತಾ ಇಲ್ಲ. ಆದ್ರೂ ದೇಶಕ್ಕಾಗಿ ತೆರಿಗೆಯನ್ನ ಪಾವತಿ ಮಾಡಿದ್ದಾರೆ ಅನ್ನುವ ವಿಚಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತನ್ನ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ರು. ಕೃಷಿಕರು ಮತ್ತು ತೆರಿಗೆ ಪಾವತಿಸಿದವರಿಗೆ ನನ್ನ ನಮನ ಅನ್ನೋದನ್ನ ಕೂಡ ಆ ಸಂದರ್ಭದಲ್ಲಿ ಹೇಳಿದ್ರು. ಅವರಿಂದಲೇ ದೊಡ್ಡ ಸಂಕಟವನ್ನ ನಾವು ನಿಭಾಯಿಸ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಅವರು ಏನ್ ಹೇಳಿದ್ರು ನೋಡಿ. हमारे देश के ईमानदार टैक्स पेयर आपका परिश्रम, आपका समर्पण ही जिसकी वजह से देश ये मदद कर पा रहा है। आपने देश का अन्न भंडार भरा है, इसलिए आज गरीब का, श्रमिक का चूल्हा जल रहा है। आपने ईमानदारी से टैक्स भरा है, अपना दायित्व निभाया है, इसलिए आज देश का गरीब इतने बड़े संकट से मुकाबला कर पा रहा है। मैं आज हर गरीब के साथ ही देश के हर किसान, हर टैक्स पेयर का हृदय से बहुत बहुत अभिनंदन करता हूं,